ಹಲೋ ನನ್ನ ಸ್ನೇಹಿತರೆ, ಹೇಗಿದ್ದೀರಾ? ನೋಡಿ ನಮ್ಮಮ್ಮ ಪಾರಿವಾಳದ ಜೊತೆ ಆಟ ಆಡುತ್ತಿದ್ದಾರೆ. ನೋಡಿ ನೋಡುವುದಕ್ಕೆ ಎಷ್ಟು ಚೆನ್ನಾಗಿದೆಯಲ್ಲ. ಪಾರಿವಾಳಗಳೆಲ್ಲ ಒಗ್ಗಟ್ಟಾಗಿ ಎಷ್ಟು ಒಂದಾಗಿದೆ ನೋಡಿ, ಹಾಗೆ ನಾವು ಒಗ್ಗಟ್ಟಾಗಿ ಇರಬೇಕು. ನೋಡಿ ನೋಡೋದಕ್ಕೆ ಎಷ್ಟು ಚೆಂದ ಕಾಣ್ತಿದೆ ಅಲ್ಲ. ಪಾರಿವಾಳಗಳು ಯಾವಾಗ ನೋಡಿದ್ರು ಒಗ್ಗಟ್ಟಾಗಿರುತ್ತೆ. ಅವು ನೋಡೋದಕ್ಕೂ ಚೆಂದ ಇರುತ್ತೆ. ನೋಡಿ ಊಟ ಮಾಡ್ತಿದೆ ಅಲ್ಲ ಪಾರಿವಾಳಗಳು. ಪ್ರಿಯವಾದವರೇ, ಬೈಬಲಲ್ಲಿ ಪಾರಿವಾಳ 2 ಸತಿ ಬೈಬಲಲ್ಲಿ ಬರೆದಿದೆ. ಒಂದು ನೋಹನು ನೀರು ಕಡಿಮೆಯಾಗಿದ್ಯಾ ಅಂತ ಪಾರಿವಾಳನ ಬಿಟ್ಟು ನೋಡ್ತಾನೆ. ಆಗ ಅದು ಎಣ್ಣೆ ಮರದ ಚಿಗುರು ಎತ್ಕೊಂಡು ಬರುತ್ತೆ. ಇನ್ನೂ ಒಂದು, ದೇವರು ಯೋಹಾನನ ಬಳಿ ದೀಕ್ಷಾಸ್ನಾನ ತಗೊಂಡ ಮೇಲೆ ದೇವರ ಭುಜದ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ನೋಡಿ ಪಾರಿವಾಳಗೆ ಎಷ್ಟು ಅದೃಷ್ಟವಿದೆ, ದೇವರ ಭುಜದ ಮೇಲೆ ಕೂತ್ಕೊಳ್ಳುತ್ತೆ. ಪಾರಿವಾಳ ಎಷ್ಟು ಸುಂದರವಾಗಿ ಕಾಣುತ್ತಿದೆ ನೋಡಿ. 4:19 ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳಿಂದ ಅವರನ್ನು ಬಿಡಿಸುತ್ತಾನೆ. ಎಷ್ಟೊಂದ್ ಜನ ಚರ್ಚಿಗೆ ಬರ್ತಾನೆ ಇರ್ತಾರೆ, ಪ್ರೇಯರ್ ಮಾಡ್ತಾನೆ ಇರ್ತಾರೆ, ಅದು ಅವ್ರಿಗೆ ಎಷ್ಟೊಂದ್ ಕಷ್ಟ ಬರ್ತಾನೆ ಇರುತ್ತೆ. ಯಾಕಂದ್ರೆ ನೀತಿವಂತರಿಗೆ ಸಂಭವಿಸುವ ಕಷ್ಟ ಎಷ್ಟೊಂದಿರುತ್ತೆ, ಆದ್ರೆ ದೇವರು ಅವುಗಳಿಂದ ಅವ್ರನ್ನ ಬಿಡಿಸ್ತಾರೆ ಅಂತ ದೇವ್ರು ಬೈಬಲ್ ಅಲ್ಲಿ ಬರ್ದಿದ್ದಾರೆ. ಅದೇ ರೀತಿಯಾಗಿ ನೀವು ಚರ್ಚಿಗೆ ಬರ್ಬೇಕಾದ್ರೆ ನಂಬಿಕೆಯಿಂದ ಬರ್ಬೇಕು. ಯಾಕಂದ್ರೆ ನಂಬಿಕೆ ನಿಮ್ಗೆ ವಾಸಿ ಮಾಡುತ್ತೆ. ದೇವ್ರು ಎಷ್ಟೊಂದು ವಾಕ್ಯದಲ್ಲಿದ್ದಾರೆ, ನಿನ್ನ ನಂಬಿಕೆಯೇ ನಿನಗೆ ಸ್ವಸ್ಥ ಮಾಡಿತು ಅಂತ. ನಂಬಿಕೆ ಒಂದಿದ್ದರೆ ಸಾಕು, ನಿಮ್ಮ ಜೀವಿತವನ್ನು ದೇವರು ಬದಲಾಯಿಸುತ್ತಾರೆ. ನೀವು ದೇವರಲ್ಲಿ ನಂಬಿಕೆ ಇಟ್ಕೊಂಡು ಬರ್ಬೇಕು. ದೇವರನ್ನ ಬಿಡಿಸ್ತಾರೆ, ದೇವ್ರನ್ನ ಕಾಪಾಡ್ತಾರೆ, ದೇವ್ರನ್ನ ನಡೆಸುತ್ತಾರೆ ಅಂತ ನಂಬಿಕೆಯಿಂದ ಇದ್ದರೆ ಏನ್ ಬೇಕಾದ್ರೂ ದೇವ್ರು ನಿಮ್ ಬಾಳಲ್ಲಿ ಮಾಡ್ತಾರೆ. ಆ ನಂಬಿಕೆ ನಿಮ್ಮಲ್ಲಿ ಇದ್ದರೆ ಸಾಕು, ದೇವ್ರು ಅದನ್ನೇ ಮಾತ್ರ ಕೇಳೋದು. ಈ ವಾಕ್ಯ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಇದನ್ನ ಈ ವಿಡಿಯೋ ಎಲ್ಲರಿಗೂ ಪ್ರಯೋಜನವಾಗಿರ್ಲಿ ಸುಖ. ಈ ವಾಕ್ಯ ಎಲ್ಲರಿಗೂ ಪ್ರಯೋಜನವಾಗಿರ್ಲಿ ದೇವ್ರೆ. ಈ ವಾಕ್ಯ ಇಟ್ಕೊಂಡು ಪ್ರೇಯರ್ ಮಾಡ್ತಿದ್ದೀನಿ ಈ ವಾಕ್ಯ ಎಲ್ಲರಿಗೂ ಹೃದಯದಲ್ಲಿ ಮುಟ್ಟುವಂತೆ ಸಹಾಯ ಮಾಡಿಸ್ತಾ, ಈ ವಾಕ್ಯದ ಪ್ರಕಾರ ಎಲ್ಲರನ್ನು ಆಶೀರ್ವದಿಸು. ಎಲ್ಲರ ಕಷ್ಟ ದುಃಖ ಏನೇ ತೊಂದರೆ ಇದು ನೀಗಿಸು ಸುಖ. ಏನ್ ನನ್ನ ಕಾಯ್ದು ಕಾಪಾಡಿ ನನ್ನ ತಂದೆಯ